ದೊಡ್ಡಬಳ್ಳಾಪುರ ತಾಲೂಕು ಮಜುರಾವಸಲ್ಲಿ ಮತ್ತು ದೊಡ್ಡ ತುಮಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆರೆಗಳು ಕಲುಷಿತ ನೀರು ಕುಡಿತಾ ಇದ್ವಿ. ನಮಗೆ STP ಘಟಕವನ್ನು ಸ್ಥಾಪನೆ ಮಾಡಿ ಶುದ್ಧೀಕರಣವನ್ನು ಮಾಡಿ ಕೊಡಬೇಕು ಅಂತ ಹೇಳೋದು ಗ್ರಾಮಸ್ಥರು, ಅಂದರೆ ಮಜುರಾವಸಲ್ಲಿ ಮತ್ತು ದೊಡ್ಡ ತುಮಕೂರು ಗ್ರಾಮಸ್ಥರು ಒತ್ತಾಯ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 7-8 ವರ್ಷಗಳಿಂದ ಅವರು ಈ ಜನವರಿ 26 ಮತ್ತು ಆಗಸ್ಟ್ 15ನೇ ತಾರೀಕು ಕಪ್ಪು ಬಾವುಟದ ಹಾರಿಸ್ತೀವಿ ಅಂತ ಹೇಳಿದಾಗ ಸಂಬಂಧಪಟ್ಟಂತೆ ಅಧಿಕಾರಿಗಳೆಲ್ಲ ಹೋಗಿ ಗ್ರಾಮಕ್ಕೆ ಭೇಟಿ ನೀಡಿ ಈ ವರ್ಷ ಬಿಟ್ಬಿಡಿ, ನೆಕ್ಸ್ಟು 6 ತಿಂಗಳಿಗೆಲ್ಲ ನಾವು ರೆಡಿ ಮಾಡ್ತೀವಿ, ಸಿದ್ಧಪಡಿಸ್ತೀವಿ, ಎಲ್ಲವನ್ನೂ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ನೀಡ್ತಾ ಬಂದರು. ಆದರೆ ಈ ಸಾರಿ ನಿಮ್ಮ ಆಶ್ವಾಸನೆ ಈಡೇರಲಿಲ್ಲ. ನಾವು ಕಪ್ಪು ಬಾವುಟ ಹಾರಿಸ್ತೀವಿ ಅಂತ ಹೇಳ್ಬಿಟ್ಟು ರೈತರು ಮತ್ತು ಗ್ರಾಮಸ್ಥರು, ಕೆಲವು ಸಂಘಟನೆಯವರು ಎಲ್ಲರೂ ಸೇರಿ ತಾಲೂಕಾ ಕಚೇರಿ ಮುಂದೆ ಪ್ರತಿಭಟನೆ ಕುತ್ಕೊಂಡ್ರು. ಪ್ರತಿಭಟನೆ ಕುತ್ಕೊಂಡು 2 ದಿನದ ಕಾಲ ಅನಿಷ್ಟಕಾಲ ಪ್ರತಿಭಟನೆ ನಡೆಸಿದರು. ಆದ ಕಾರಣ ಕೆಲವು ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಎಲ್ಲ ಹೋಗಿ ರೈತರ ಜೊತೆ ಸಂಧಾನ ನಡೆಸಿದರು. ಈ ಸತಿ ಬಿಟ್ಟುಬಿಡಿ, ಏನನ್ನ ಆಗಲಿ ಅಂತ ತುಂಬ ಒತ್ತಾಯ ಮಾಡಿದರು ರೈತರ ಮೇಲೆ. ಆದರೂ ಕೂಡ ರೈತರು ಒಪ್ಪಲಿಲ್ಲ. ಆಮೇಲೆ ಜಿಲ್ಲಾಧಿಕಾರಿಗಳು ಕೂಡ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿತ್ತು ಈ ವಿಚಾರ. ಆವಾಗ ಸನ್ಮಾನ್ಯ ಶಾಸಕರು, ಮಾಜಿ ಶಾಸಕರು ಇವರೆಲ್ಲರೂ ಸೇರ್ಕೊಂಡು ರೈತ ಮುಖಂಡಗಳ ಜೊತೆ ಚರ್ಚೆ ಮಾಡಿದರು. ಜಿಲ್ಲಾಧಿಕಾರಿ ಬಸವರಾಜ್ ಅವರು ಗಮನಕ್ಕೆ ತಂದರು. ಬಸವರಾಜ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇವತ್ತು ಭೇಟಿ ಮಾಡಿ ಅಲ್ಲಿನ ಸಮಸ್ಯೆ, ದೊಡ್ಡ ತುಮಕೂರು ಮತ್ತು ಮಜುರಾವಸಲ್ಲಿಯ ಅರ್ಕಾವತಿ ನೀರು ಹರಿಯುವ ಪ್ರದೇಶದ ಹಲವಾರು ರೈತ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದರು. ಆದರೆ ಅಲ್ಲಿ STP ಘಟಕ ಸ್ಥಾಪನೆ ಮಾಡ್ತೀನಿ, ಈಗ ನೀವೇನು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅದನ್ನು ಕೈ ಬಿಡಿ ಅಂಥೇಳಿ ಬೆಂಗಳೂರಿನಲ್ಲಿ ನಡೆದ ಈ ಸಂಧಾನ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು STP ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಅನುದಾನವನ್ನು ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ಆಶ್ವಾಸನೆ ನೀಡಿದ್ದಕ್ಕೋಸ್ಕರ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥ ರೈತರು ಮತ್ತು ಗ್ರಾಮಸ್ಥರು ಎಲ್ಲ ಕೂಡ ಪ್ರತಿಭಟನೆಯನ್ನು ಕೈ ಬಿಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಈ ಗ್ರಾಮಸ್ಥರು ಮಾತನಾಡಿರ್ತಕ್ಕಂಥದ್ದು ಮತ್ತು ಸಂಘಟನೆಯವರು ರೈತರಿಗೆ ನಿರಂತರ ನೀವು ಯಾವಾಗ ಪ್ರತಿಭಟನೆ ನಡೆಸಿದ್ರು ಅವ್ರಿಗೆ ನಾವು ನಿಮ್ಮ ಬೆಂಬಲ ನೀಡ್ತೀವಿ ಅಂಥೇಳಿ ಹಲವಾರು ಸಂಘ ಸಂಸ್ಥೆಯವರು ರೈತರಿಗೆ ಮತ್ತು ಗ್ರಾಮಸ್ಥರಿಗೆ ಬೆಂಬಲ ನೀಡಿರ್ತಕ್ಕಂಥದ್ದು. ದೊಡ್ಡಬಳ್ಳಾಪುರದಲ್ಲಿ ಕಳೆದ ಸುಮಾರು 8 ವರ್ಷಗಳಿಂದ ಅರ್ಕಾವತಿ ನದಿಯ ಆ ಚೌಕಟ್ಟಲ್ಲಿರ್ತಕ್ಕಂಥ ಕೆರೆಗಳನ್ನು ಉಳಿಸಿ ಅಂಥೇಳಿ ಅರ್ಕಾವತಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ವೇದಿಕೆ ಅಂತ ವೇದಿಕೆ ಕಟ್ಟಿಕೊಂಡು ನಮ್ಮ ವಸಂತ್ ಅವರು ಮತ್ತು ಅವರ ಸ್ನೇಹಿತರು ಕಳೆದ 8 ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ನಮ್ಮ ಜನ ಆಗಿರ್ಬೋದು, ನಾವು ಆಡಳಿತ ನಡೆಸ್ತಕ್ಕಂಥ ರಾಜಕಾರಣಿ ನಾವೇನು ಹೇಳೋಕ್ಕೋಗಲ್ಲ. ನಾವು ಮೊದಲು ನಮಗೆ ನಮ್ಮ ಜನಗಳಿಗೆ ಬುದ್ಧಿ ಇರಬೇಕಿತ್ತು. ಅಲ್ಲ ರೀ, ಅರ್ಕಾವತಿ ನದಿ ನಂದಿ ಬೆಟ್ಟದಲ್ಲಿ ಹುಟ್ಟಿ ನಮಗೆಲ್ಲ ಇಷ್ಟು ಕೆರೆಗಳನ್ನೆಲ್ಲ ನೋಡಿಕೊಂಡು ಸಂಗಮದಲ್ಲಿ ಹೋಗಿ ಕಾವೇರಿ ನದಿ ಸೇರ್ಕೊತಾ ಇತ್ತು. ಆದರೆ ಇವತ್ತು ಎಲ್ಲ ಕುಡಿಯೋಕ್ಕೆ ನೀರಿಲ್ಲ, ನೋಡೋದು ನೀರಿಲ್ಲರಿ. ಇವತ್ತು ಎಲ್ಲ ಅಭಿವೃದ್ಧಿ ಹೆಸರಲ್ಲಿ ಬರೀ ಮೋಸ, ದಗ, ಅನ್ಯಾಯ ಮಾಡ್ತಾ ನೀವು ಎಲ್ಲಂದ್ರಲ್ಲಿ ರಾಜಕಾಲುವೆಗಳು ಮುಚ್ಚಿದ್ರೆ, ಕೆರೆ ಕುಂಟೆಗಳು ಮುಚ್ಕೊಂಡ್ಬರ್ತಾ ಇದ್ದೀರಾ. ಅಭಿವೃದ್ಧಿ ಹೆಸರು ಯಾವುದ್ರಿ ಅಭಿವೃದ್ಧಿ ಇದು? ಆಚೆ ಯಾರನ್ನೋ ಕರ್ಕೊಂಬಂದು ಆಚೆಯಿಂದ ಬರ್ತಕ್ಕಂಥ ಯಾವನ್ನೋ ಬರ್ತಾನೆ, ಯಾರ್ಯಾರಮ್ಮ ಸೇರ್ಕೊಂಡಿದ್ದಾರೆ. ಇಲ್ಲಿ ಸ್ಥಳೀಯ ರೈತರನ್ನು ಒಕ್ಕಲೆಬ್ಬಿಸಿ ಕುಡಿಯೋ ನೀರು ಕೊಡ್ರಪ್ಪ ಅಂತ 8 ವರ್ಷದಿಂದ ಇವರು ಹೋರಾಟ ಮಾಡ್ತಾ ಇದ್ರು. ಒಬ್ಬರು ಕಿವಿಗೆ ಬಿಡೋದಲ್ಲ. ನಿಮ್ಗೆ ಏನಂತ ಹೇಳ್ಬೇಕು ನಮಗಂತೂ ಅರ್ಥ ಆಗಲ್ಲಪ್ಪ. ಅಲ್ರಿ, ಏನು ಬೇರೆ ಏನ್ರಿ ಕೇಳ್ತಾರೆ ಜನ? ಈಗ ಕುಡಿಯೋಕೆ ನೀರು ಕೇಳ್ತಿರೋದು ನಿಮಗೆ. ಸುಮ್ಮನೆ ತೊಗೊಂಬಂದು ಇಲ್ಲಿ ಫ್ಯಾಕ್ಟ್ರಿಗಳು ಮಾಡಿದ್ರೆ ನೀವು, ಆ ಫ್ಯಾಕ್ಟ್ರಿಗಳಿಂದ ಬರ್ತಕ್ಕಂಥ ವಿಷ ಡೈರೆಕ್ಟಾಗಿ ನಮ್ಮ ಕೆರೆ ಕುಂಟೆಗಳು ಸೇರ್ತಾ ಇದೆ. ಇವತ್ತು ಅಂತರ್ಜಲಕ್ಕೆ ಸೇರ್ತಾ ಇದೆ ವಿಷ. ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಯಾವುದೋ ವಾಯು ಮಾಲಿನ್ಯ ನಿಯಂತ್ರಣ ಆಫೀಸ್ ಅಂತ ಶುರು ಮಾಡಿದ್ರಿ ನೀವು. ಇದುವರೆಗೆ ಬೀಗ ತೆಗ್ದಿಲ್ಲ ರೀ. ಅಲ್ಲಿ ಇದುವರೆಗೆ ಬೀಗ ತೆಗ್ದಿಲ್ಲ. ಜನಗಳು ಚೆನ್ನಾಗಿರಲಿ ಅಂತೇಳಿ ಇವರೆಲ್ಲ ಉಪವಾಸ ಬಿಟ್ಟು ಪ್ರಾಣ ಕೊಡ್ಬೇಕೇನ್ರಿ ನಿಮಗೆ? ನಮ್ಮ ಜನಗಳಿಗೇನು ಬುದ್ಧಿನೇ ಇಲ್ವಾ ಹೋಗಲಿ? ಅರ್ಕಾವತಿ ನದಿ ಯಾರಿಗೋಸ್ಕರ ಇದೆ? ಅರ್ಕಾವತಿ ನದಿ ಯಾರು ಉಳಿಸ್ಕೊಬೇಕು? ಅದರಿಂದ ನಮಗೆ ಏನಾಗುತ್ತೆ ಅನ್ನೋದನ್ನು ಯಾರು ನಮ್ಮ ಜನಗಳಿಗೂ ಅರ್ಥ ಆಗ್ತಾ ಇಲ್ಲ. ನಮಗೆ ಯಾರೋ ಕೆಲವು ಜನ ಮನೆ ಮಠ ಬಿಟ್ಟು ಹಗಲು ರಾತ್ರಿ ಉಪವಾಸ ಹಾಕೊಂಡು ಬರೋಲ್ರಿ. ಇದಕ್ಕಾರ ನಿಮ್ಗೆ ಯಾರಿಗೂ ಕನ್ನಡನೇ ಬರೋದಿಲ್ವ ನಿಮಗೆ? ಈ
ನಿಜವಾಗ್ಲೂ ಇದು ಯಾವುದೋ ಒಂದು ಶಿಕ್ಷಣ ಉಲ್ಟಾ ಪಲ್ಟಾ ಮಾಡಾಕಿ ಜನಗಳಲ್ಲಿ ನೈತಿಕತೆನೇ ಹೊರಟೈತಲ್ರಿ ಇವತ್ತು. ಯಾರಾದರೂ ಒಬ್ರು ಸ್ಟ್ರೈಕ್ ಮಾಡ್ತಾರೆ ಅಂದರೆ ಮುಂಚೆ ಎಲ್ಲ ಬಂದು ಜನ ಕೇಳೋರು, ಏನರಪ್ಪ ಯಾಕೆ ಏನು ಮಾಡ್ತಾ ಇದ್ದೀರಾ ಅಂತ ಬಂದು ಜೊತೆಲಿ ನಿಂತ್ಕೊಳ್ಳೋರು. ಇವತ್ತು ಸ್ವಲ್ಪ ಜನ ಸ್ಟ್ರೈಕ್ ಮಾಡ್ತಾಯಿದ್ರೆ, ಪ್ರತಿಭಟನೆ ಮಾಡ್ತಾಯಿದ್ರೆ ನನಗೆ ಸಂಬಂಧ ಇಲ್ಲ ಅಂತ ಹೊರಟ ಬರ್ತೀರಲ್ರಿ ಇವರು. ನೀವು ಯಾರಿಗೋಸ್ಕರ ಮಾಡ್ಬೇಕು? ಇವ್ರ ಮನೆಗೆ ಮಾಡ್ಕೊತವ್ರ, ಇಲ್ಲ ಇವರ ಮಕ್ಕಳಿಗೆ ಮಾಡ್ಕೊತವ್ರ? ಜನ ಉಳಿಲಿ, ಮುಂದಿನ ಭವಿಷ್ಯ ಉಳಿಲಿ, ಮುಂದಿನ ಜನ ನೀರಲ್ಲಿ ಕುಡಿತಾರೆ. ಕಾವೇರಿಯಿಂದ ತೊಗೊಂಡು ನಮ್ಗೆ ನೀರು ಕೊಡ್ತೀವಿ ಅಂತ ಬರ್ತಿರಲ್ಲ ನೀವು. ಕಾವೇರಿ ಅಂತ ನೀರಿದೆ ನಮಗೆ ಇಲ್ಲಿ ಬೆಂಗಳೂರಿಗೆ ಕೂಡ ಆಗ್ತಾಯಿಲ್ಲ ನೀರು ಕಾವೇರಿಗೆ. ತಬಲಾಪುರದಲ್ಲಿ ಕೊಡ್ತಾರೆ ಕಾವೇರಿ ನೀರು. ನೀವು ನಿಜವಾಲಪ್ಪ ಈ ಒಂದು ಜನ ಬದಲಾಗದೆ ಹೊರತು ರಾಜಕಾರಣ ಬೈಯಂಗಿಲ್ಲ ನಾವು. ಯಾಕಂದರೆ ರಾಜಕಾರಣ ಬರ್ತಾನೆ ಹೋಗ್ತಾನೆ, ದುಡ್ಡು ಹಾಕ್ತಾನೆ, ಗೆಲ್ತಾನೆ, ಅವ್ನು ಆಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅವನು. ನಾವು ಸ್ಥಳೀಕರು ಜೀವನ ಮಾಡೋದಿಲ್ಲಿ. ನಾವು ಸ್ಥಳೀಕರು ಇವತ್ತು ನಾವು ಸತ್ರ ನೆಕ್ಸ್ಟ್ ನಮ್ಮ ಮಕ್ಕಳು ಮೊಮ್ಮಕ್ಕಳು ಜೀವನ ಮಾಡಬೇಕಲ್ರಿ ಇಲ್ಲಿ. ಸುಮ್ಮನೆ ಅಭಿವೃದ್ಧಿ ಅನ್ಬಿಟ್ಟು ಎಲ್ಲ ಸಾಯ್ತಾ ಇದ್ದೀರಾ ನೀವು. ದಿನಕ್ಕೊಂದು ಕಾಯಿಲೆ, ಆ ಕಾಯಿಲೆ, ನೂರಾರು ಕಾಯಿಲೆಗಳು. ನಿನ್ನೆ ಡಾಕ್ಟ್ರ್ ಮಾತಾಡ್ತಾಯಿದ್ರು, ಡಾಕ್ಟರ್ ಅಂಜನಪ್ಪನವ್ರು ಬಂದು ಮಾತಾಡ್ತಾಯಿದ್ರು. ಹೊಟ್ಟೆ ಉರಿಯೋದು ನಿಮಗೆ ನಾಚಿಕೆ ಆಗಲ್ಲ ಅವ್ರು ನಿಮ್ಗೆ ಯಾರಿಗೂ. ದಯಮಾಡಿ ಈಗಲಾದ್ರೂ ನಮ್ಮ ದೊಡ್ಡಬಳ್ಳಾಪುರ ಸುತ್ತಮುತ್ತ ಹಾಗೂ ಕಾವೇರಿ ನದಿ ಪಾತ್ರದ ಎಲ್ಲ ಜನರು ಮಾನ್ಯ ವಸಂತವರು ಮತ್ತು ಅವರ ಸಂಘಟನೆಯರು ಏನೋ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಇದಕ್ಕೆ ನಾವೆಲ್ಲ ಬೆಂಬಲ ಕೊಡೋಣ. ಇವತ್ತು ನಾವು ಇಷ್ಟು ಜನ ಬಂದಿರತಕ್ಕಂಥವ್ರು ಎಲ್ಲ ನಾವೆಲ್ಲನೂ ನಮಗೇನು ಕೆಲಸ ಕಾರ್ಯ ಇಲ್ದಿರೋ ನಾನು ಬಂದಿಲ್ಲಪ್ಪ. ಸಮಾಜಕ್ಕೆ ಒಳ್ಳೇದಾಗಲಿ, ಸಮಾಜಕ್ಕೆ ನಮ್ಮಿಂದ ಏನಾದರೂ ಒಂದು ಒಳ್ಳೇದಾಗಲಿ ಅಂಥೇಳಿ ನಾವೆಲ್ಲ ಬಂದು ಕೂತಿದ್ದೀವಿ ಇಲ್ಲಿ. ದಯಮಾಡಿ ಪ್ರತಿಯೊಬ್ಬ ನಾಗರಿಕರು ಬಂದು ಇಂಥವ್ರು ಸಪೋರ್ಟ್ ಮಾಡಿರಿ, ಸಮಾಜನ ಉಳಿಸ್ರಿ. ನಮ್ಮ ಆಸ್ತಿ ಏನಿದೆ, ಆಸ್ತಿ ಅಂದರೆ ನಮಗೇನು ಮನೆ ಮಠ ಅಲ್ರಪ್ಪ. ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ನೀರು, ಬೆಳಕು, ಗಾಳಿನ ಒಳ್ಳೇದು ಮಾಡ್ತಾನಪ್ಪ ಅಂತ ಹೇಳ್ತಾ ನಾವು ಎಲ್ಲ ಪ್ರಜ್ಞಾವಂತ ನಾಗರಿಕರ ಪರವಾಗಿ ನಾವೆಲ್ಲ ಬಂದು ಇವತ್ತು ವಸಂತವರು ಮತ್ತು ಅವರ ಸಮುದಾಯಕ್ಕೆ, ಅವರ ಗುಂಪಿಗೆ ನಾವು ಅವ್ರ ಜೊತೆಯಲ್ಲಿ ಸದಾ ಇರ್ತೀವಿ ಅಂತ ಹೇಳ್ತಾ, ನಾವು ಅವ್ರಿಗೆ ಯಾವತ್ತೂ ಕೂಡ ಅವ್ರ ಬೆಂಬಲವಾಗಿರ್ತೀವಿ ಅಂತ ಹೇಳ್ತಾ, ಕಾವೇರಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ವೇದಿಕೆಗೆ, ಕಾವೇರಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ವೇದಿಕೆಗೆ. ಸಮಸ್ಯೆಗೆ ಎಲ್ಲರೂ ತಿಳಿದಿರೋ ವಿಚಾರವೇ. ಈಗ 4.5 ವರ್ಷಗಳಿಂದ ನಿರಂತರವಾಗಿ ನಮ್ಮ ಭಾಗದ ನೀರು ಸಂಪೂರ್ಣ ಹಾಳಾಗೈತೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಚುನಾವಣೆ ಬಂದಾಗ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂದಾಗ, ಮತ್ತು ಗಣರಾಜ್ಯೋತ್ಸವ ದಿನ ಮತ್ತು ಸ್ವತಂತ್ರ ದಿನ ದಿವಸ ನಾವು ಕಪ್ಪೌಟ್ ಆಡ್ತೀವಿ ಅಂದಾಗ, ಅವತ್ತಿಂದ ಬಂದಂಥ ಅಧಿಕಾರಿಗಳು ಸುಮಾರು ಜನ ಡಿ ಸಿ ಚೇಂಜ್ ಆದರು, ಸುಮಾರು ಜನ ತಹಶೀಲ್ದಾರ್ ಚೇಂಜ್ ಆದರು. ಬಂದವರೆಲ್ಲ ಹೇಳ್ತಾರೆ, ನಿಮ್ಮ ಸಮಸ್ಯೆ ನಿಜ ಐತೆ, ನಿಮ್ಮ ಹೋರಾಟಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ, ನೀವು ಕೈ ಬಿಡಿ ಅಂತೇಳಿ ಹೇಳ್ತಾ ಬಂದರು. ನಾವು ಆಲೋಚನೆ ಮಾಡಿದ್ವಿ, ನಾವು ಸಮಿತಿಯಿಂದ ಹೌದು ಇದಕ್ಕೆಲ್ಲ ಟೈಮ್ ಕೊಡಬೇಕು. ನಾವು ಒಂದೇ ಇವತ್ತು ಮಾಡಿದ್ದು ಮಾಡೋಕ್ಕಾಗಲ್ಲ ಅಂತ ನಾವೇನು ಮಾಡಿದ್ವಿ, 4 ವರ್ಷಗಳಿಂದ ಹೋರಾಟ ಮಾಡ್ತಾ ಟೈಮ್ ಕೊಟ್ಕೊಂಡ್ಬಂದ್ವಿ. ಆ ಟೈಮ್ ಕೊಟ್ಕೊಂಡ್ಬಂದಿದ್ದೀವಿ, ಆದರೆ ಏನು ಕೆಲಸ ಕೂಡ ಆಗಿಲ್ಲ. ಅದಕ್ಕೆ ಈ ಬಾರಿ ಯಾವುದೇ ಕಾರಣಕ್ಕೂ ಉಪವಾಸತೆ ಕುಂದು ಎದೊಳೋದು ಬೇಡ ಅಂತ ಹೇಳ್ಬಿಟ್ಟು ಉಪವಾಸತೆ ಕುಂದಿದ್ದೀವಿ. ಅದೇ ಕಾರಣಕ್ಕೆ ಎದೊಳಲ್ಲ. ಆಮೇಲೆ ಈ ಸರಿ 26ನೇ ತಾರೀಕು, ಜನವರಿ 26ನೇ ತಾರೀಕು ನಮ್ಮ ಏನು ಅಂಗಡಿ ಕಪ್ಪೌಟ್ ಆಡ್ಸೋದು ನಮ್ಮ ಮೂಲಭೂತ. ನಮಗೆ ಯಾವುದಕ್ಕೋಸ್ಕರ ಕಪ್ಪೌಟ್ ಆಡ್ಸ್ತೀವಿ ಅಂದರೆ, ನಮ್ಮ ದೇಶದ ಸಂವಿಧಾನ ವಿರುದ್ಧವಾಗಲ್ಲ, ನಮ್ಮ ದೇಶದ ಸಂವಿಧಾನ ಜಾರಿಗೊಳಿಸಲಿ ಅಧಿಕಾರಿಗಳೇ ಅನ್ನೋ ಉದ್ದೇಶದಿಂದ ಅಧಿಕಾರಿಗಳು ಎಚ್ಚರಿಸಲು, ನಮ್ಮ ಮೂಲಭೂತ ಹಕ್ಕು ಪಡೆಯಲು ಸಂವಿಧಾನ ಏನು ಮೂಲಭೂತ ಹಕ್ಕು ಕೊಟ್ಟಿದೆ, ಆ ಮೂಲಭೂತ ಹಕ್ಕು ಪಡೆಯಲು ಈ ಬಾರಿ ನಾವು ಗಣರಾಜ್ಯೋತ್ಸವದಿಂದೊಂದು ಕಪ್ಪೌಟ್ ಆಡ್ಸೋದು ಸಿದ್ಧ ಈ ಮುಖಾಂತರ ಹೇಳ್ತೀವಿ. ಆಮೇಲೆ ಇವಾಗಲೇ ಈಚೆಗೆ ಏನೇನೋ ಕಳೆದ ವರ್ಷಗಳ ಥರ ಶಾಸ್ತ್ರ ನ್ಯಾಯ ಮಾಡೋಕ್ಕೆ ಬಂದು ಅಧಿಕಾರಿಗಳು ಯಾವುದಕ್ಕೂ ಒಪ್ಪಿಲ್ಲ. ಹೇಳಿದರೆ STP ಘಟಕ ಏನಾಗಬೇಕು ಅದ್ರ ಬಗ್ಗೆ ನೀವು ಅಮೌಂಟ್ ತರೋದ್ರ ಬಗ್ಗೆ ಮಾತಾಡಿ, ಅದೇನೋ ಒಪ್ತೀವಿ, ಇಲ್ಲ ಅಂದರೆ ಹೋರಾಟ ಮುಂದುವರಿಸಿ ಹೋರಾಟ ತಡೆ ಬರಬೇಡಿ, ಕಾನೂನು ಬಗ್ಗೆ ಹೋರಾಟ ಮಾಡ್ತಾಯಿದ್ದೀವಿ. ಪಕ್ಷ ಕಾನೂನು ವಿರುದ್ಧವಾಗಿ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೋರಾಟ ಮುಂದುವರಿಸ್ತಾ ಇದ್ದೀವಿ. ಆಮೇಲೆ ದೊಡ್ಡಮುಕೂರು ಮತ್ತು ಮಜುರಾವಸಲ್ಲಿ ಪಂಚಾಯತಿನವರು ಜನವರಿ 26, ಆಗಸ್ಟ್ 15 ಬಂದರೆ ಇದೇ ವಿಚಾರಕ್ಕೆ, ಈ ಕಲುಷಿತ ನೀರು ವಿಚಾರಕ್ಕೆ ನೀವು ಪ್ರತಿಭಟನೆಗಳು ಮಾಡ್ತೀರಾ, ಆದರೆ ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಕಾರಣ ಏನು ಸರ್? ಅದೊಂದು ಅಸ್ತ್ರ ನಮಗೆ. ಗಣರಾಜ್ಯೋತ್ಸವ ದಿನ ಮತ್ತು ಸ್ವತಂತ್ರ ದಿನಾಚರಣೆ ದಿವಸ ಅನ್ನೋದು ನಮಗೊಂದು ಅಸ್ತ್ರ.
ಆ ಅಸ್ತ್ರದಿಂದವ್ರಿಗೆ ಬಿಡ್ತೀವಿ ಅಂತ ಅಧಿಕಾರಿಗಳಿಗೆ ಬೆದರಿಕೆ ಆಗ್ತಾ ಬಂದ್ವಿ. ನಾವು ಬಿಟ್ಟಿರಲಿಲ್ಲ, ಯಾಕಂದರೆ ಅವ್ರಿಗೆ ಕಾಲಾವಕಾಶ ಕೊಡಬೇಕು, ಟೈಮ್ ಕೊಡಬೇಕು ಅಂತ. ಅದೇ ಇಷ್ಟು ವರ್ಷನೇ ಬಿಡೋಕ್ಕಾಗೈತೆ. ನಾಳೆ ದಿವಸ ಇವತ್ತೇನೋ ನಾವು ಏನು ಮಾಡ್ತೀವಿ, ನಮ್ಮ ಊರಿಗೆ ಹೋದ್ರೆ ಬೇರೆ ಜನ ಬೇಡ, ನಮ್ಮ ಹೆಂಡತಿಗಳು ಮಕ್ಕಳು ಕೂಡ ಏನು ನಗ್ತಾರೆ ನಮ್ಗೆ, ಮಾಡ್ತೀರಿ ಮಾಡೋಕ್ಕಲ್ಲ ನಿಮ್ಮ ಏನು ಅಂತ. ಅದರಿಂದ ಈ ವರ್ಷ ಮಾತ್ರ ನಮ್ಮ ಬೇಡಿಕೆ ಈಡೇರಿದ್ದು, ನಾವು ಇಲ್ಲಿ ಎದ್ದೋಗಲ್ಲ. ಕಪ್ಪೌಟ್ ಇವತ್ತೇನು ಮುಖ್ಯಮಂತ್ರಿ ಮನೆಯಲ್ಲಿ ಸಭೆ ನಡೀತಾ ಇದೆ, ಅಲ್ಲೇನೋ ನಮಗೆ ಅನುಕೂಲ STP ಹಣ ಬಿಡುಗಡೆ ಆಗಿಲ್ಲ ಅನ್ನೋದಾದರೆ ಕಪ್ಪೌಟ್ ಆರಿಸೋದೊಂದು ಶತಸಿದ್ಧ ಸರ್. ಮತ್ತು ಇದೇ ವಿಚಾರಕ್ಕೆ ಮಾನ್ಯ ಉಪಲೋಕಾಯುಕ್ತರು ಕೂಡ ನಿಮ್ಮ ಗ್ರಾಮಗಳಲ್ಲಿ ಕೆರೆಗಳೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಅವರೇನ ಸಮಸ್ಯೆಯನ್ನು ಕಂಡುಹಿಡಿದಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದ ಸರ್? ಈ ಖಂಡಿತವಾಗ್ಲೂ ಉಪಲೋಕಾಯುಕ್ತರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಧನ್ಯವಾದ ಅರ್ಪಿಸ್ತೀವಿ. ಬಟ್ ನಮ್ಮ ಸಮಸ್ಯೆಗಳು ನಮ್ಮ ಅಧಿಕಾರಿಗಳ ಜೊತೆ ನಡೆದ ಸಂಭಾಷಣೆಯಲ್ಲಿ ಅವರು ನಾವೇನು ಉತ್ತರ ಕೊಡಬೇಕಾಗಿದೆ ಆ ಉತ್ತರ ಅಧಿಕಾರಿಗಳಿಗೆ ಲೋಕಾಯುಕ್ತರೇ ಕೊಟ್ಟಿದ್ದಾರೆ. ಪೊಲೀಸ್ ಬೋರ್ಡ್ ಅಧಿಕಾರಿಗಳಿಗೆಲ್ಲ ಎಂಥ ಅಧಿಕಾರಿಗಳು ಅಂತ ಹೇಳಿದ್ರೆ, ಪೊಲೀಸ್ ಬೋರ್ಡ್ ಅಧಿಕಾರಿ ಹೇಳ್ತಾರೆ ಇವಾಗೇನು ಪಂಚಾಯತಿ ನಿಂತು ಕೆರೆ ಶೇಖರಣೆ ಆಗಿದೆಯಲ್ಲ ಆ ನೀರು ಕುಡಿಬೋದು ಅಂತ ಹೇಳ್ತಾರೆ. ಇಂಥ ಅಧಿಕಾರಿಗಳು ನಮ್ಮಲ್ಲಿ ಇರೋದು. ಅವ್ರಿಗೆ ಬರೀ ಕುಡೀರಿ, ನಾನು ನೀರು ಕುಡಿಯೋದು, ನೀವು ಫಸ್ಟ್ ನೀರು ಕುಡಿ ಆಮೇಲೆ ನಾನು ಕುಡಿತೀವಿ ಅಂತ ಲೋಕಾಯುಕ್ತರೇ ಮಾತಾಡೋದು ನೋಡಿದ್ದೀರಿ ಇವೆಲ್ಲ ವಿಡಿಯೋನ. ಇಂಥ ಅಧಿಕಾರಿಗಳಿಗೆ ಒಳ್ಳೆ ಅಧಿಕಾರಿ ಬಂದು ಒಳ್ಳೆ ಟೈಮಲ್ಲಿ ಒಂದು ಪಾಠ ಕೊಟ್ಟು ಕಲ್ಸೋರು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಬಟ್ ಅದ್ರ ಮುಂದಿನ ಕ್ರಮ ಏನು ತಗೊಂಡಿದ್ದಾರೆ ಲೋಕಾಯುಕ್ತ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸರ್. ಆಮೇಲೆ ನಿಮ್ಮ ಜನಪ್ರತಿನಿಧಿಗಳು ಹೆಂಗೆ ಸ್ಪಂದಿಸ್ತಾ ಇದ್ದಾರೆ ಇದರ ವಿಚಾರ? ಸರ್, ಈಗ ಹಾಲು ಒಂದು ಮಗು ಸಣ್ಣ ಮಗುಗೆ 10ನೇ ತಾಯಿ ಹಾಲು ಕೊಡಿಸೋದು. ಈ ಜನಪ್ರತಿನಿಧಿಗಳು ಹೆಂಗೆ ಅಂದರೆ ಅವ್ರಿಗೆ ಓಟ್ ಬೇಕಷ್ಟೇ. ಯಾರನ್ನು ಹತ್ತಿರ ನಾನು ಇದ್ದೀನಿ ಹೋಗ್ತಾರೆ, ಯಾರು ಹಳ್ಳಿಲ್ಲ ಅಂದರೆ ಹಂಗೆ ಇರ್ತಾರೆ. ಅಲ್ಲಿ ನಾವು ಬಡ್ಕೊಳ್ಳೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾರೋಕ್ಕೋಸ್ಕರ ನಮ್ಮ ಪರವಾಗಿ ಜನಪ್ರತಿನಿಧಿಗಳು ಧ್ವನಿ ಎತ್ತವ್ರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೇನೋ ನಿಜವಾಗ್ಲೂ ಜನಪ್ರತಿನಿಧಿಗಳಿಗೆ ಏನಾದರೂ ಒಂದು ಪಕ್ಷ ನಿಜವಾಗ್ಲೂ ಜನಗಳಿಗೆ ಒಳ್ಳೆಯ ಆಹಾರ ಒಳ್ಳೆ ನೀರು ಕೊಡಬೇಕು ಅಂತ ಹೇಳಿದ್ರೆ ಬರೀ ದೊಡ್ಡ ತುಮಕೂರು ಮಂಜುನಾಥ ಪಂಚಾಯತಿ ಅಷ್ಟೆಲ್ಲ ಸರ್ ನೀರು ತಾಳಗೋಗಿರೋದು. ಭಾಷೆಹಳ್ಳಿ ಪಂಚಾಯತಿ ನೀರು ಚೆಕ್ ಮಾಡಿಸಿ, ಮತ್ತು ನಮ್ಮ ಕಸ ಹಾಕ್ತವ್ರಲ್ಲ ಆ ಏರಿಯಾದ ನೀರು ಚೆಕ್ ಮಾಡಿಸಿ ಅವ್ರಿಗೆ ಮಾತಾಡಿಸಿ ಅವ್ರಿಗೂ ನೀರು ಕೊಡಲಿ. ಜನಪ್ರತಿನಿಧಿಗಳು ನಿಜವಾಗ್ಲೂ ಜನಗಳ ಬಗ್ಗೆ ಏನೋ ಗೌರವ ಇದೆ, ಅವ್ರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋದಾಗಿದ್ದರೆ ಏನೋ ಹೋರಾಟ ಮಾಡ್ತಾರೆ ಅಂತ ಇಲ್ಲಿ ಬಂದು ವಾಯ್ಸ್ ರೈಸ್ ಮಾಡ್ತಾರೆ ನಾವು ಮಾಡ್ತಾಯಿದ್ದೀವಿ ಅಂತ. ಹಾಗೆ ನಿಜವಾಗ್ಲೂ ಅವ್ರ ಮನಸ್ಸಲ್ಲಿ ನಾವು ಜನಗಳಿಗೆ ಸೇವೆ ಮಾಡಬೇಕು, ಒಳ್ಳೆ ಆರೋಗ್ಯ ಒಳ್ಳೆ ನೀರು ಕೊಡಬೇಕು ಅನ್ನೋದಿದ್ದರೆ ಭಾಷೆಹಳ್ಳಿ ಪಂಚಾಯತಿಯಲ್ಲಿ ಕೂಡ ನಮಗಿಂತ ಮುಂಚೆ ಹಾಳಾಗೋಗಿದೆ. ಈ ಥರ ರಾಜವರಶ್ವಾಗಿ ಹೇಳ್ತಾರೆ ನಿಮಗೆ ನೀರು ಚೆಕ್ ಮಾಡಿಸಿ. ಈಗ ಏನೀಗ STP ಘಟಕದ ಬಗ್ಗೆ STP ಸರಿ ಕಸ ಹಾಕೋದ್ರ ಬಗ್ಗೆ ಇದು ಮಾಡ್ತಾರೆ, ಆ ಏರಿಯಾದಲ್ಲಿ ಕೂಡ ನೀರು ಹಾಳಾಗೋಗಿದೆ. ಅಲ್ಲಿಗೂ ಜನಗಳಿಗೆ ನೀರು ಕೊಡಿ. ಜನಪ್ರತಿನಿಧಿಗಳು ನಿಜವಾಗ್ಲೂ ಜನಸೇವೆ ಮಾಡೋದಿಲ್ಲ ಸರ್. ಇವಾಗ ನಿಮ್ಮ ಗ್ರಾಮಸ್ಥರೆಲ್ಲ CM ಅನ್ನು ಭೇಟಿ ಆಗಿದ್ದಾರೆ, ಇವತ್ತು ಭೇಟಿ ಆಗ್ತಾರೆ ಮತ್ತು ಆಗಿರ್ಬೋದೇನು? ಭೇಟಿ ಆಗಿ ಈ ಟೈಮಲ್ಲಿ ಇದ್ದಾರೆ ಸರ್. ಏನು CM ಇಂದ ನೀವು ಆಸೆ ಪಟ್ಟಿದ್ರ, ಏನು ಇದ್ರು ಸರ್? ಈಗ ನಮ್ಮ ವಾರ್ಡಿಗೆ ಸಂಬಂಧಪಟ್ಟಂಗೆ ಹೇಳ್ದಂಗೆ ನಮಗೆ ಈ STP ಘಟಕಕ್ಕೆ ಏನು ಈಗ 58 ಕೋಟಿ ಹಣ ಬಿಡುಗಡೆ ಆಗಲ್ಲ ಅಂತ ಹೇಳಿದ್ದಾರೆ. ಹಿಂದೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ, ದುಡ್ಡಿಲ್ಲ ನೀವೇನೋ ಬೇರೆ ಲೋನ್ ತಾಳಿ ಅಂತ ಹೇಳ್ಬಿಟ್ಟು. ನಮಗೆ STP ಘಟಕಕ್ಕೆ 58 ಕೋಟಿ ನಾವು ಮಾಡ್ತೀವಿ ಅಂತ ನಮಗೆ ಅವ್ರ ಕಡೆಯಿಂದ ಭರವಸೆ ಬಂದರೆ ಲಿಖಿತವಾಗಿ ನಾವು ಹೋರಾಟ ಹಿಂದೆ ತೆಗೆದು ಇಲ್ಲ ಮುಂದುವರಿಸ್ತೀವಿ.